ನಮಸ್ತೆ ವೀಕ್ಷಕರೇ, ಇವತ್ತು ಮೋಮೋಸ್ ಮಾಡ್ತಾ ಇದ್ದೀನಿ. ಮೋಮೋಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಆದರೆ ಮೋಮೋಸಲ್ಲಿ ಮೈದಾ ಹಾಕಿರ್ತಾರೆ, ಹೆಲ್ದಿ ಅಲ್ಲ ಅನ್ನೋರಿಗೆ ಒಂದು ಪ್ರೋಟೀನ್ ಆ್ಯಂಡ್ ಫೈಬರ್ ರಿಚ್ ರೆಸಿಪಿ ಇದು. ಪಾಲಕ್ ಪನ್ನೀರ್ ಮೋಮೋಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಇಷ್ಟ ಆಗಿರೋವಂಥ ವೆಜಿಟೇಬಲ್ಸ್ನ ತೊಗೋಬೋದು. ನಾನಿಲ್ಲಿ ಕ್ಯಾರೆಟು, ಹೂಕೋಸು, ಪನ್ನೀರ್ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡರ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಪನ್ನೀರ್ ಹಾಕಿ ಮಿಕ್ಸ್ ಮಾಡಿ ಸೈಡಿಗೆ ಇಕ್ಕೊಬೇಕು. ನಂತರ ಒಂದು ಪ್ಯಾನಲ್ಲಿ ನೀರು ಕಾಯಕ್ಕಿಟ್ಟು ಸ್ವಲ್ಪ ಉಪ್ಪು ಹಾಕಿ ಉದ್ದಕ್ಕಿರೋ ಪಾಲಕ್ ಎಲೆಗಳನ್ನ ತೊಳೆದು ಅದರಲ್ಲಿ ಸ್ವಲ್ಪ ಡಿಪ್ ಮಾಡಿ 2 ಮಿನಿಟ್ಸ್ ಆದಮೇಲೆ ತಕ್ಕೊಬೇಕು. ನಾನಿಲ್ಲಿ ಕ್ಯಾಬೇಜ್ ಎಲೆಗಳನ್ನ ಸಹ ಬಳಸ್ಕೊಂಡಿದ್ದೀನಿ. ನಂತರ ಇಡ್ಲಿ ಪಾತ್ರೆ ಅಥವಾ ಸ್ಟೀಮರ್ನ ಪ್ರೀಹೀಟ್ ಮಾಡೋಕ್ಕಿಟ್ಟು ಮೋಮೋಸ್ಗಳನ್ನ ತಯಾರಿಸ್ಕೊಳ್ಳೋಣ. ಒಂದು ಸೌಟ್ಗೆ 2 ಪಾಲಕ್ ಎಲೆಗಳನ್ನ ಇಟ್ಕೊಂಡು ಸ್ಟಫಿಂಗ್ನ ಅದರಲ್ಲಿ ತುಂಬಿ ನೀಟಾಗಿ ಮುಚ್ಕೊಳ್ಬೇಕು. ಕ್ಯಾಬೇಜ್ ಎಲೆಗಳನ್ನೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಈ ಥರ ರೆಡಿ ಮಾಡಿಕೊಂಡು ಸ್ಟೀಮರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಸವರಿ ಅದನ್ನು ಇಟ್ಕೊಂಡು 5 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಮತ್ತು ಟೇಸ್ಟಿ ಆಗಿರೋ ಹೆಲ್ದಿ ಆಗಿರೋ ಪಾಲಕ್ ಪನ್ನೀರ್ ಮೋಮೋಸ್ ಸವಿಯಲು ಸಿದ್ಧ.